ಇಬ್ರನ್ನ ಹೇಳ್ತೀನಿ ರೀ. ಬನ್ರಿ ಪಿಂಕಿ, ನೀನು ಬಾ. ಬಾ ಪಿಂಕಿ, ನಿಂತ್ಕೊಳ್ಳಿ. ಅಪ್ಪಯ್ಯ, ಇವರಿಬ್ರು ನೋಡಿಲಿ. ಇವರಿಬ್ರು ನೋಡಿದ್ರೆ ಯಾರಾದ್ರೂ ಜೋಡಿ ಅಂತ ಹೇಳಕ್ಕಾಗತ್ತಾ? ಯಪ್ಪ, ಅಲ್ಕಣಪ್ಪಯ್ಯ, ನನ್ ಗಂಡನ್ ಮಕ್ಕ ನೋಡು, ಒಳ್ಳೆ ಹೀರೋ ಹೀರೋ ಇದ್ದಂಗಿದ್ದಾನೆ. ಆದ್ರೆ ಇವಳ ಮಕ್ಕ ನೋಡಿಲ್ ಒಳ್ಳೆ. ಅಯ್ಯೋ, ಇಂಥವ್ರ ಜೊತೆ ನನ್ ಗಂಡ ಮಧ್ಯರಾತ್ರಿ ಮಾತಾಡ್ತಾನೆ ಓಡಾಡ್ತಾನೆ ಅಂದ್ರೆ ನಂಬೋ ಮಾತಾ? ಅಲ್ಲ ಅಪ್ಪಯ್ಯ, ನೀನ್ ಅನುಮಾನ ಪಡಕ್ಕೂ ಒಂದ್ ಇತಿ ಮಿತಿ ಎಲ್ಲ ಬೇಡ್ವಾ? ಪಿಂಕಿ, ನೀನೇನು ನೊಂದ್ಕೋಬೇಡ. ನಮ್ಮಪ್ಪ ಇದೆಲ್ಲ ಕುಡ್ದು ಮಾತಾಡ್ತಾ ಇದ್ದಾರೆ. ಅದು ಅಲ್ಲದೆ ಅಪ್ಪಯ್ಯ, ನನ್ ಗಂಡ ಪಿಂಕಿ ಕೈ ಹಿಡ್ಕೊಂಡು ದಾರಿಲಿ ಹೋಗ್ತಾ ಇದ್ರು ಅಂತ ಅನ್ಕೊಳ್ಳಿ. ನೋಡ್ದವ್ರಿಗೆಲ್ಲ ಏನ್ ಅನ್ಸತ್ತೆ? ಅಯ್ಯೋ, ಹುಚ್ಚು ಹುಡ್ಗಿ ಮನೆಯಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾಳೆ, ಸೀನಾ ಪಾಪ ಮನೆಗ್ ಬಿಟ್ಟು ಬರಕ್ ಹೋಗ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಅಷ್ಟೇ ತಾನೇ ಅಪ್ಪಯ್ಯ? ಅದು ಅಲ್ಲದೆ ನೀನ್ ಆಡಿರೋ ಮಾತಿದ್ಯಲ್ಲ, ಅದ್ ನನ್ ಗಂಡಂಗೆ, ನನ್ ಗಂಡನ್ ನಡತೆಗೆ ಕಪ್ ಚುಕ್ಕಿ ಇಟ್ಟಂಗ ಆಗಲ್ವಾ? ಸೀನಾ ಅಂದ್ರೆ ಯಾರು? ಮಾದಪ್ಪಣ್ಣನ್ ಮಗ. ದೇಶ ಭಾಷೆ ನೆಲ ಜಲ ಅಂತ ಹೋರಾಡಿರೋ ಅಂತ ವ್ಯಕ್ತಿ. ಅಂತವ್ರ ಮಗ ಯಾವ್ದೋ ಕಂಡ್ ಹುಡುಗಿ ಹಿಂದೆ ಪ್ರೀತಿ ಪ್ರೇಮ ಅಂತ ಅಲಿಯೋದೆಲ್ಲ ಹೌದಾ? ಒಂದ್ ಪಕ್ಷ ಹೋದ್ರು ಅಂತ ಇಟ್ಕೋ, ಅಲ್ಲ ಹಂಗಂದ್ಕೋ. ಇವಳು ಮಕ್ಕ ನೋಡಿದೀರಾ ಒಂದ್ಸತಿ? ಕಾಯಿಲೆ ಬಂದು ಈಗ್ಲೋ ಆಗ್ಲೋ ಹೋಗ್ಬಿಡಂಗಿದ್ದಾಳೆ. ಇವಳಿಂದ ನನ್ ಗಂಡ ಯಾಕಪ್ಪಯ್ಯ ಹೋಗ್ತಾನೆ? ನೀವು ಒಳ್ಳೆ ಸರಿಯಾಗಿದ್ದೀರಾ ಅಪ್ಪಯ್ಯ. ಜೋಡಿ ಅಂದ್ರೆ ಇದಲ್ಲ. ಪಿಂಕಿ, ಸ್ವಲ್ಪ ಈ ಕಡೆ ಬಾ. ಬಾ ಪಿಂಕಿ, ಕಡೆ ಬಾ ಪಿಂಕಿ. ಅಪ್ಪಯ್ಯ, ಇವಾಗ ನೋಡು, ಜೋಡಿ ಅಂದ್ರೆ ಅದಲ್ಲ, ಇದು ಜೋಡಿ ಅಂದ್ರೆ. ಪಿಂಕಿ, ನೀನು ಇದಕ್ಕೆಲ್ಲ ಅಳಕ್ ಹೋಗ್ಬೇಡ, ನೊಂದ್ಕೊಳ್ಳು ಬೇಡ. ನಮ್ಮಪ್ಪಯ್ಯ ಸ್ವಲ್ಪ ಕುಡ್ದ್ಬಿಟ್ಟಿದ್ದಾರೆ, ಅದಕ್ಕೆ ಹಿಂಗ್ ಮಾತಾಡ್ತವ್ರೆ ಅಷ್ಟೇ. ಸಾರಿ ಪಿಂಕಿ, ಸಾರಿ ರೀ. ಅಪ್ಪಯ್ಯ, ನನ್ ಗಂಡನ್ ಸಮಕ್ಕೆ ಇಂಥವ್ರೆಲ್ಲ ಬರಲ್ಲ ಅಪ್ಪಯ್ಯ. ಅವ್ರಿಗೇನಿದ್ರು ರಶ್ಮಿ ಒಬ್ಳೆ. ಅದು ಅಲ್ದೆ ಟಿಪ್ಪರ್ ಲಾಗ ಹಾಕಿದ್ರು ನನ್ ಗಂಡನ್ ಬಿಟ್ಕೊಡೋ ಮಾತೇ ಇಲ್ಲ.